ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಲಾಗ್ ಆಗಿರುತ್ತೆ ನೋಡಿ. ಆ್ಯಂಡ್ ರಾತ್ರಿ ಆಗಿದೆ. ಇಲ್ಲಿ ನೋಡಿ, ಸನ್ನಿನೂ ರೆಡಿ ಆಗಿದ್ದಾನೆ, ನಾನು ರೆಡಿ ಆಗಿದ್ದೀನಿ. ಎಲ್ಲಿಗೆ ಹೋಗ್ತಾ ಇಲ್ಲ. ಸನ್ನಿ ಕಟ್ಟಿಂಗ್ ಮಾಡಿಸ್ಕೊಂಡು ಬರೋದಿತ್ತು, ಹಂಗಾಗಿ ಸ್ವಲ್ಪ ಕಟ್ಟಿಂಗ್ ಮಾಡಿಸ್ಕೊಂಡು ಬರೋಣ ಅಂತ ರೆಡಿ ಆಗಿದ್ದೀವಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ತುಂಬ ಲೇಟಾಗಿ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸಂಡೇ ಅಲ್ವಾ, ಬೆಳಗ್ಗೆ ಸನ್ನಿ ಮನೇಲೇ ಇರ್ತಾನೆ. ನನಗೆ ಲಾಗ್ ಎಲ್ಲ ಮಾಡೋಕ್ಕಾಗಲೇ ಇಲ್ಲ. ಎಷ್ಟು ಟ್ರೈ ಮಾಡಿದೆ, ಫೈನಲಿ ರಾತ್ರಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪಾಪ ನೆಗಡಿ ಆಗಿದೆ ಅಂದ್ರೂ ಕಟ್ಟಿಂಗ್ ಮಾಡಿಸ್ಕೊಂಡು ಬರಬೇಕು. ಅವ್ರು ಸ್ಕೂಲಲ್ಲಿ ಹೇಳ್ತಾ ಇದ್ದಾರೆ ಕಟ್ಟಿಂಗ್ ಫುಲ್ಲು ಜಾಸ್ತಿ ಬಂದುಬಿಟ್ಟಿದ್ದಾವೆ. ಬನ್ನಿ, ನಮ್ಮ ಹಸ್ಬೆಂಡ್ ಇನ್ನೂ ಬಂದಿಲ್ಲ, ಬಂದಮೇಲೆ ಹೊರಡೋಣ, ಕಂಟಿನ್ಯೂ ಮಾಡ್ತೀನಿ. ಬಂದರು ಸರ್. ಏನು ನಮ್ಮ ಸರ್ ಬಂದರು. ನಂದೇನಿಲ್ಲ, ನಿಮ್ಮಪ್ಪಂದೇ. ನಾನು ರೆಡಿ, ಆಲ್ವೇಸ್ ರೆಡಿ. ನಾನು ಬರ್ತೀನಿ. ಏನಾಯ್ತು? ನಾವಿಬ್ರು ಇದ್ರೆ ಭಯ ಆಗಲ್ವಾ ನಿನ್ಗೆ? ನಡಿ ಹೋಗೋಣ. ಫೋಟೋ ಮೊದಲು ಲೇಡೀಸ್ ಕಾರ್ನರ್, ಆಮೇಲೆ ಸನ್ನಿ ಕಾರ್ನರ್. ಬಂದ್ಲು ನೋಡಿ, ಅವನಿಗೆ ಸನ್ನಿ ಕಾಟನ್ ಕ್ಯಾಂಡಿ ಬೇಕಂತ. ಬಂದ್ಲು ನೋಡಿ ಕಾಟನ್ ಕ್ಯಾಂಡಿ. ಯಾರನ್ನ ಕ್ಯಾಂಡಿ ನೋಡೇನೇನು ಹೊಂಟ್ಬಿಟ್ಟ ರೈ ಅಂತ. ಇವತ್ತು ಫುಲ್ಲು ಏನು ಮಾಡೀನಿ ಗೊತ್ತಾ? ಫುಡ್ ಚಾಲೆಂಜ್ ನೋಡ್ಬಿಟ್ಟಿನಿ. ಫುಲ್ಲು ಕ್ರೇವಿಂಗ್ಸ್ ಆಗ್ತಾ ಇದೆ. ಬಟ್ ಏನು ತಿಂದು ಬರ್ತೀವೋ ಬರಲ್ಲ ಗೊತ್ತಿಲ್ಲ. ಸ್ವಲ್ಪ ಲೇಡೀಸ್ ಕಾರ್ನರಲ್ಲಿ ಕೆಲಸ ಇತ್ತು, ಅಲ್ಲಿಗೆ ಹೋಗಿ ಅಲ್ಲಿಂದ ಸನ್ನಿ ಕಟ್ಟಿಂಗ್ ಹೋದ್ವಿ ನೋಡಿ. ನೀ ಹಂಗೆ ಇಳಿದು ಹೋದ್ರೆ ಗಾಡಿ ಬರ್ತಾವ ಸನ್ನಿ. ಗಾಡಿ ಸ್ವೀಟ್ ನ್ಯೂಸ್ ಡ್ಯಾಡಿ. ಸನ್ನಿ ತಗೊಂಡ? ಏನ್ ತಗೊಂಡಿ? ಸಿಕ್ತಾ ಕಾಟನ್ ಕ್ಯಾಂಡಿ? ಸಿಗಲ್ಲ ಪಪ್ಪ, ಇರಲ್ಲ, ಅದು ಜಾತ್ರೆಯಲ್ಲಿ ಸಿಗುತ್ತೆ. ಸನ್ನಿ ಸ್ವೀಟ್ ಹಾಕಿ ಎಲ್ಲಿಗೆ ಬಂದೀವಿ? ಪಾನಿಪುರಿ ತಿನ್ನಕ್ ಬಂದೀವಿ ಸನ್ನಿ. ಪಾನಿಪುರಿ ತಿಂದು ಸನ್ನಿ ಕಟ್ಟಿಂಗ್ ಮಾಡಿಸ್ಕೊಂಡು ಹೋಗ್ಬಿಡೋದಲ್ಲ ಸಣ್ಣ. ಅಮ್ಮ ಐಬ್ರೋ ಮಾಡಿಸ್ಕೊಂತೆ, ನೀ ಕಟ್ಟಿಂಗ್ ಮಾಡಿಸ್ಕೊ. ನೀನು ನಾಳೆ ಮಾಡಿಸ್ಕೊ. ನೀನು ಇವತ್ತು ಹಾ ನೀ ನಾಳೆ ಮಾಡಿಸ್ಕೊ. ಇವತ್ತು ಸನ್ನಿ ಪಾನಿಪುರಿ ಹೆಂಗದ? ಯಾಕೆ ಹುಳಿ ಅನ್ಸುತ್ತೆ. ಎಲ್ಲ ಒಂದು ರೌಂಡ್ ತಿರುಗಾಡಿ ಆ್ಯಂಡ್ ಪಾನಿಪುರಿ ತಿಂದು ಎಲ್ಲ ತಿಂದು ಸಲೂನ್ ಬಂದ್ವಿ ನೋಡಿ ಸನ್ನಿ ಕಟ್ಟಿಂಗ್ ಮಾಡ್ಸೋಕಂತ. ಬಟ್ ಅಲ್ಲಿ ಕಟ್ಟಿಂಗ್ ಮಾಡಕ್ಕೆ ಫುಲ್ಲು ರಶ್ ಇತ್ತು, ಹಂಗಾಗಿ ಅವನು ಆಟ ಆಡ್ಕೊಂತ ನಿಂತಿದ್ದ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ 1 hour ಎಲ್ಲ ಕಾದ್ವಿ ಅಲ್ಲಿ. ಅವನು ನೋಡಿ ಫಸ್ಟ್ ಅವನು ಮುಂಚೆ ಕಟ್ಟಿಂಗ್ ಶಾಪಿಗೆ ಬಂದಾಗ, ಸಲೂನ್ ಬಂದಾಗ ತುಂಬ ಭಯದಿಂದ ಅಳ್ತಾ ಬರ್ತಾ ಇದ್ದ.
ಇವಾಗೆಲ್ಲ ನಾರ್ಮಲ್ ಆಗಿ ಬಂದು ಕಟ್ಟಿಂಗ್ ಮಾಡಿಸ್ಕೊಂಡು ಹೋಗ್ತಾನೆ. ಅವ್ರ ಮ್ಯಾಮ್ಗೋಸ್ಕರ ಅವ್ನ ಮ್ಯಾಮ್ ಹೇಳಿದಾರಂತ ಆ ಥರ ಮಾಡೋದವನು. ಇಲ್ಲಾಂದ್ರೆ ಅವನಿಗೆ ನಿಜ ಕಟ್ಟಿಂಗ್ ಮಾಡೋದಂದ್ರೆ ಅಷ್ಟು ಇಷ್ಟ ಆಗಲ್ಲ. ಫೈನಲ್ ಆಗಿ 1 ಅವರ್ ಆದ್ಮೇಲೆ ಕಟ್ಟಿಂಗ್ ಮಾಡಿಸ್ಕೊತಾ ಇದ್ದಾನೆ. ಫಸ್ಟ್ ಟೈಮ್ ಈ ಥರ ಚೇರಲ್ಲಿ ಕುಂತ್ಕೊಂಡು ಅವ್ನು ಕಟ್ಟಿಂಗ್ ಮಾಡಿಸ್ಕೊತಿರೋದು. ಪ್ರತಿ ಸಲನೂ ಅವ್ರ ಅಪ್ಪನ ತೊಡೆ ಮೇಲೆ ಕುಂತ್ಕೊಂಡೆ ಅವ್ನು ಕಟ್ಟಿಂಗ್ ಮಾಡಿಸ್ಕೊತಿದ್ದ. ಇದೇ ಸಲ ಅವನು ಸಪ್ರೇಟಾಗಿ ನಮ್ಮನ್ನು ಬಿಟ್ಟು ಕುಂತು ಕಟ್ಟಿಂಗ್ ಮಾಡಿಸ್ಕೊತಿರೋದು. ಏನಪ್ಪ ಎಷ್ಟು ಹೇಳ್ತಾರೆ ಅಂತ ಅನ್ನಿಸ್ಬೋದು. ಬಟ್ ನಿಮಗೆ ಗೊತ್ತಿರ್ಬೋದು, ಮಕ್ಕಳದ್ದು ಒಂದೊಂದು ಸ್ಟೆಪ್ಪು ಕೂಡ ತಾಯಂದ್ರಿಗೆ ಆ್ಯಂಡ್ ಪೇರೆಂಟ್ಸಿಗೆ ತುಂಬ ಖುಷಿ ಥರ ಮ್ಯಾಟ್ರ್ ಅಂತಲೇ ಹೇಳ್ಬೋದು. ನಾವು ಆ ಥರ ಇವನ್ ಮ್ಯಾಟ್ರಲ್ಲಿ ತುಂಬಾ ಚಿಕ್ಕ ಪುಟ್ಟ ಮ್ಯಾಟ್ರಿಗೂ ತುಂಬ ಖುಷಿ ಪಟ್ಟಿದ್ದೀವಿ ಆ್ಯಂಡ್ ತುಂಬ ಖುಷಿ ತಂದು ಕೊಟ್ಟಿದ್ದಾನೆ ನಾವು ನಮ್ಮ ಲೈಫಲ್ಲಿ. ಹಾಗಾಗಿ ನಾನು ಎಲ್ಲನೂ ಶೇರ್ ಮಾಡ್ಕೋಬೇಕು, ಎಲ್ಲ ಮೆಮೊರೀಸು ಇರಬೇಕು ಅಂತೇಳಿ ನಾನು ಹೇಳ್ತಿದ್ದೀನಿ ಅಷ್ಟೇ. ಅವನ ಕಟ್ಟಿಂಗ್ ಎಲ್ಲ ಮುಗಿತಾ ಬಂತು ನೋಡಿ. ಅವನು ನಿನ್ನೆ ದಿನ ನನಗೆ ಕಟ್ಟಿಂಗ್ ಮಾಡ್ದ. ಅದನ್ನು ನೀವು ನೋಡ್ಕೊಂಡು ಬನ್ನಿ. ಯಾವ ಥರ ನನಗೆ ಕಟ್ಟಿಂಗ್ ಮಾಡಿ ಯಾವ ಥರ ಈ ಥರ ಸಲೂನಲ್ಲಿ ಯಾವ ಥರ ಅವನಿಗೆ ಮಾಡ್ತಾರಲ್ಲ ಅದೇ ಥರ ನನಗೆ ಮಾಡ್ತಾ ಇದ್ದ. ಸನ್ನೆ ಕಟ್ಟಿಂಗ್ ಮಾಡಕತ್ತ ನೋಡ್ರಿ. ಐಬ್ರೋ ಕಟ್ಟಿಂಗ್ ಮಾಡಿಸ್ತಾ ಇದ್ದ ನನಗ ನೋಡ್ರಿ. ಐಬ್ರೋ ಕಟ್ಟಿಂಗ್ ಏನು ಮಾಡಕತ್ತಾನ, ಹೇರ್ ಸ್ಟೈಲ್ ಹೆಂಗಾಗತ್ತೈತೆ ನನಗಂತೂ ಏನು ಗೊತ್ತಿಲ್ಲ. ಚೆನ್ನಾಗಿ ಮಾಡಿಕೊಡ್ತಾನಂತ. ಯಾರಾದರೂ ಮಾಡಿಸೋದಿದ್ರೆ ಸನ್ನಿ ಹತ್ರನೇ ಮಾಡಿಸ್ಕೋರಿ. ಇಟ್ಟಿದ್ದಾನೆ ಹೆಂಗೆ ಗೊತ್ತಿಲ್ಲ ಏನು ಮಾಡಿದ್ದಾನೆ ಅಂತ. ಏನೋ ಮತ್ತೆ ಡ್ರೆಸ್ಸಿಂಗ್ ಮಾಡ್ತಿದ್ದಾನೆ. ಚೆನ್ನಾಗಾಗಿದೆನಾ ಹೇರ್ ಸ್ಟೈಲ್? ಅಯ್ಯೋ ದೇವ್ರೆ, ಅಮ್ಮ ನನ್ನ ಕೂದಲ ಹೆಂಗೆ ಮಾಡಿಟ್ಬಿಟ್ಟ ನೋಡೆಲ್ಲ. ಕಟ್ಟಿಂಗ್ ನೋಡಿ ಸನ್ನಿ ಹೆಂಗೆ ಕಾಣಿಸ್ತಿದ್ದಾನೆ. ಏನು ತಿನ್ನಕತ್ತಿ ಸನ್ನಿ? ರೋನಾಟ ಏನು? ಡೋನಟ್. ನಿನ್ಗೆ ನೆಕ್ಸ್ಟ್ ಡೇ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಹಸ್ಬೆಂಡು ಸಡನ್ಲಿ ಮಾರ್ನಿಂಗ್ ಟಿಫಿನ್ಗೆ ಹೊರಗಡೆ ಹೋಗೋಣ ಬಾ ಅಂತ ಕರ್ಕೊಂಡೋದ್ರು. ಸನ್ನಿನ ಸ್ಕೂಲಿಗೆ ಕಳಿಸಿ ಹೊರಗಡೆ ಟಿಫಿನ್ ಮಾಡ್ಕೋಕೆ ಹೋಗಿದ್ವಿ ನೋಡಿ. ಸನ್ನಿ ಇಲ್ಲದೆ ನಮಗೂ ಹೋಗೋಕ್ಕೆ ಬೇಜಾರಾಯಿತು. ಬಟ್ ಅವ್ನ ಸ್ಕೂಲ್ ಟೈಮ್ ಅಲ್ವಾ, ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ ಅಂತ ನಾವಿಬ್ಬರೇ ಹೋಗಿದ್ವಿ. ನಾನು ತೋರ್ಸೋಕ್ಕಾಗಲ್ಲ. ಬೋಂಡ ಸೂಪ್, ಒಂದು ಟೀ, ಅದನ್ನ ಕುಡಿಯಲ್ಲ. ನೋಡಿದ್ರು ಕುಡಿಬೇಕನ್ಸುತ್ತೆ. ಬೆಳಗ್ಗೆ ಸನ್ನಿನ ಸ್ಕೂಲಿಗೆ ಬಿಟ್ಟು ಟಿಫಿನಿಗೆ ಬಂದೀವಿ ನೋಡ್ರಿ. ನಾನು ನಮ್ಮ ಹಸ್ಬೆಂಡ್ ಬರೇ ಡವ್ಗಳು. ಹಾಲ್ ಮೊನ್ನೆನೇ ಪನ್ನೀರ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಮಾಡೋದಾಗಲಿಲ್ಲ. ಇವತ್ತು ಮಾಡೋಣ ಬನ್ನಿ. ಹಂಗಾಗಿ ಅದಕ್ಕೆಲ್ಲ ರೆಸಿಪಿ ರೆಡಿ ಮಾಡಿಕೊಂಡೆ ಡೈರೆಕ್ಟು ಬಂದಿದ್ದೀನಿ. ಸಾಯಂಕಾಲದಿಂದ ಮತ್ತೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 7 ಗಂಟೆ ಎಲ್ಲ ಟೈಮ್ ಆಗಿದೆ. ನೋಡ್ತಿರ್ಬೋದು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಈ ಥರ ಇವತ್ತು ಒಂಥರ ಡಿಫ್ರೆಂಟಾಗಿ ಸಡನ್ಲಿ ಬೇಗ ಆಗೋಂಥ ಪನ್ನೀರನ್ನ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಇಂಡಿಗ್ರೆಂಟ್ಸ್ ಎಲ್ಲ ನೋಡ್ಕೊಂಡು ಬರೋಣ. ಸ್ವಲ್ಪ ರೆಡಿಮೇಡ್ ಪನ್ನೀರ್ ಆಗಿರೋದ್ರಿಂದ ಈ ಥರ ಆಗಿದೆ. ಮನೇಲಿ ಮಾಡಿರೋ ಪನ್ನೀರ್ ಆಗಿರೋದ್ರಿಂದ ಈ ಥರ ಆಗಿದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ, ಟೊಮೊಟೊ ಹಣ್ಣು ಆ್ಯಂಡ್ ಈರುಳ್ಳಿ, ಈ ಕಡೆ ಗೋಡಂಬಿ ಆ್ಯಂಡ್ ಬೆಳ್ಳುಳ್ಳಿ, ಈ ಕಡೆ ಸ್ವಲ್ಪ ವಟಾಣಿ, ಇಷ್ಟು ಬೇಕು ನೋಡಿ. ಇದು ರೆಡಿ ಮಾಡೋಕ್ಕೆ, ಪನ್ನೀರ್ ರೆಡಿ ಮಾಡೋಕ್ಕೆ ಈಸಿ ಆಗಿರೋ ಮೆಥಡ್ನ ಹೇಳ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಇವತ್ತು. ಬನ್ನಿ ಯಾವ ಥರ ಮಾಡೋದಂತೇಳಿ. ನಾರ್ಮಲ್ ಆಗಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮಸಾಲ ಐಟಮ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಚಕ್ಕೆ, ಲವಂಗ, ಆ ಥರ ನಿಮ್ಗೆ ಯಾವ್ಯಾವ ಮಸಾಲ ಬೇಕೋ ಅದನ್ನೆಲ್ಲನೂ ಹಾಕ್ಕೊಂಡು ಸ್ಕಿಪ್ ಕೂಡ ಮಾಡ್ಬೋದು. ಇನ್ನು ಈ ಕಡೆ ನಾನೇನು ಆಗಲೇ ಹೆಚ್ಚಿಟ್ಕೊಂಡಿದ್ನಲ್ವಾ, ಈರುಳ್ಳಿ, ಟೊಮೊಟೊ ಹಣ್ಣು, ಮೆಣಸಿನ್ಕಾಯಿ ಆ್ಯಂಡ್ ಇನ್ನೇನು ಹೆಚ್ಚಿಟ್ಕೊಂಡಿದ್ನಲ್ವ ನಾನು, ಇದಕ್ಕೆ ನೀವು ಶುಂಠಿ ಕೂಡ ಆ್ಯಡ್ ಮಾಡ್ಬೋದು. ಹಸಿ ಶುಂಠಿ ನನ್ನ ಹತ್ರ ಹಸಿ ಶುಂಠಿ
ಕಾರಣ ನಾನು ಸ್ಕಿಪ್ ಮಾಡಿದ್ದೀನಿ. ಅದನ್ನು ಕೂಡ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟ್ ಆಗುತ್ತೆ. ನೋಡ್ತಿರ್ಬೋದು ಇದನ್ನು ಏನು ಮಾಡಬೇಕಂದ್ರೆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು ನೋಡಿ. ಏನು ಮೆಣಸಿನ್ಕಾಯಿ ಎಲ್ಲ ಕಣ್ಣು ಬಿಟ್ಕೋಬೇಕು, ಅಂದರೆ ಈ ಥರ ಕಣ್ಣೆಲ್ಲ ಆಗಿರಬೇಕು, ಚೆನ್ನಾಗಿ ಫ್ರೈ ಆಗಿರ್ಬೇಕು ನೋಡಿ, ಆ ಥರ ಹುರಿಬೇಕು. ಯಾಕಂದರೆ ಇಲ್ಲಾಂದರೆ ಪನ್ನೀರ್ ಹಸಿ ಸ್ಮೆಲ್ಲೇ ಆಗಿರುತ್ತೆ. ಹಂಗಾಗಿ ಇದನ್ನು ಚೆನ್ನಾಗಿ ನೀಟಾಗಿ ಹುರ್ಕೋಬೇಕು ನೋಡಿ. ಇಲ್ಲಿ ಹುರಿತಾ ಇದ್ದೀನಿ ನೋಡಿ, ಆಲ್ರೆಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಆ ಟೈಮಲ್ಲಿ ನಾನು 2 ಪಲ್ಕ್ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೆ. ಬೆಳ್ಳುಳ್ಳಿ ಎಷ್ಟು ಚೆನ್ನಾಗಿ ಹಾಕ್ತೀವಿ ಅಷ್ಟು ಚೆನ್ನಾಗಿ ಪನ್ನೀರ್ ಆಗುತ್ತೆ ನೋಡಿ ರೆಡಿ. ಅದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ ತಕ್ಷಣವೇ ಲಾಸ್ಟ್ ಮೂಮೆಂಟಲ್ಲಿ ಗೋಡಂಬಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿಗೆ ಗೋಡಂಬಿ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇನ್ನು ಇದನ್ನು ಆಗೋಗಿದೆ ಒಂದು ಸ್ವಲ್ಪ ತಾರ್ಲಿಕ್ಕೆ ಬಿಟ್ಟು ಒಂದು ಬೌಲಲ್ಲಿ ಮೊಸರು ತೊಗೊಂಡು ಅದಕ್ಕೆ ಖಾರದ ಪುಡಿ, ಅರಿಶಿನ ಆ್ಯಂಡ್ ಪನ್ನೀರ್ ಮಸಾಲಾನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಅದು ಯಾವ ಥರ ಮಿಕ್ಸ್ ಆಗಬೇಕಂದ್ರೆ ಒಂಥರ ಕ್ರೀಮಿ ಥರ ಆಗ್ಬೇಕು ನೋಡಿ, ಆ ಥರ ಮಿಕ್ಸ್ ಮಾಡಿ. ನೋಡ್ತಿರ್ಬೋದು ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಅಲ್ವಾ, ಅದು ಒಂಚೂರು ಗಂಟು ಇರಲಾರ್ದೆ ಸ್ಮೂತಾಗಿ ಕ್ರೀಮಿ ಥರ ಐಸ್ ಕ್ರೀಮ್ ಥರ ಮೆಲ್ಟಾಗಿ ಅಷ್ಟಕ್ಕೆ ಚೆನ್ನಾಗಿ ಬರಬೇಕು ಅದು ಮೊಸರು ಪೇಸ್ಟು. ಇದು ಕೂಡ ಈ ನಾನು ಮಾಡ್ತಕ್ಕಂಥ ಪನ್ನೀರ್ ರೆಸಿಪಿಗೆ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ, ನನಗಂತೂ ತುಂಬಾ ಇಷ್ಟ. ಬೇಗನೆ ಕೂಡ ಆಗೋಗ್ಬಿಡುತ್ತೆ. ಪಟ್ನ ಅಂತೇಳಿ ಮಾಡ್ಕೊಂಡು ಬರ್ಬೋದು, ಅಂತೇಳಿ ಮಾಡ್ಕೊಂಡು ಬರ್ಬೋದು. ಇನ್ನು ಈ ಕಡೆ ಏನೋ ಆಗೋಗಿದೆ, ಮಸಾಲಾನ ರೆಡಿ ಮಾಡಿದ್ನಲ್ವ ಅದನ್ನು ಮಿಕ್ಸರ್ಗೆ ಹಾಕೊತಾ ಇದ್ದೀನಿ. ಇನ್ನು ಏನು ಫ್ರೈ ಮಾಡಿದ್ನಲ್ಲ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನಾನ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ನೀರು ಹಾಕ್ಕೊತ ಗ್ರೈಂಡ್ ಮಾಡ್ಕೊಂಡ್ಬಿಡ್ಬೇಕು ನೋಡಿ. ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಇದು ರೆಡಿಯಾಗಿದೆ. ಈ ಥರ ಗ್ರೀನಿಶ್ ಆಗಿ ಪೇಸ್ಟ್ ಆಗಿರುತ್ತೆ. ಇನ್ನು ಅದೇ ಬಾಣಲಿಗೆ ಸ್ವಲ್ಪ ಮಾತ್ರ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಒಂದು ಪಲಾವ್ ಎಲೆನ ನಾನು ಒಂದು 5 ಪೀಸ್ ಕಟ್ ಮಾಡಿಕೊಂಡು, ಯಾಕಂದರೆ ದೊಡ್ಡದಂದರೆ ಬಾಯಿಗೆಲ್ಲ ಬಂದುಬಿಡುತ್ತೆ ನೋಡಿ, ಹಂಗಾಗಿ ಕಟ್ ಮಾಡಿಕೊಂಡು ಅದನ್ನೇನು ರುಬ್ಬಿಟ್ಕೊಂಡಿದ್ನಲ್ವ ಪೇಸ್ಟ್ನ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಮಾಡಬೇಕು, ಇಲ್ಲಾಂದರೆ ಒತ್ತೋಗೋ ಚಾನ್ಸಸ್ ಇರುತ್ತೆ, ಸೀದೋಗೋ ಚಾನ್ಸಸ್ ಇರುತ್ತೆ ನೋಡಿ. ಲೋ ಫ್ಲೇಮಲ್ಲಿಟ್ಟು ಅದು ಸ್ವಲ್ಪ ಎಣ್ಣೆ ಬಿಟ್ಕೋ ತನಕನೂ ಹುರ್ಕೋಬೇಕು. ಸ್ವಲ್ಪ ಒಂದು 2 ಮಿನಿಟ್ಸ್ ಎಲ್ಲ ಹುರ್ಕೊಂಡ ತಕ್ಷಣವೇ ಸ್ವಲ್ಪ ಜಾರಲ್ಲಿರೋ ನೀರನ್ನ ಕೂಡ ಹಾಕ್ಕೊಳ್ಳಿ. ಇನ್ನು ಚೆನ್ನಾಗಿ ಹುರ್ಕೊಳ್ಳಿ. ಆಮೇಲೆ ಅದು ಇನ್ನೊಂದು ಸ್ವಲ್ಪ ಸ್ಮೆಲ್ ಹೋಗಬೇಕು. ನಾವು ಮುಂಚೆನೇ ಟೊಮಾಟೊ ಮತ್ತು ಈರುಳ್ಳಿ ಎಲ್ಲನೂ ಹುರಿದು ಹಾಕಿರೋದ್ರಿಂದ ಪರವಾಗಿಲ್ಲ, ಅಂದ್ರೂ ಇನ್ನೊಂದು ಸ್ವಲ್ಪ ಹುರ್ಕೋಬೇಕಾಗುತ್ತೆ ನೋಡಿ. ಎಕ್ಸ್ಟ್ರಾ ಟೇಸ್ಟ್ ಬೇಕಂತಂದರೆ ಒಂದು 5 ಮಿನಿಟ್ಸ್ ಆದರೂ ಮೇಲ್ಗಡೆ ಈ ಥರ ಎಣ್ಣೆ ಬಿಟ್ಕೋ ಥರ ಹುರ್ಕೊಂಡು ನಾನೇನು ಮೊಸರು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಕಲರ್ಫುಲ್ಲಾಗಿ ಬರುತ್ತೆ ನೋಡಿ. ಇವಾಗ ಈ ಪೇಸ್ಟ್ ಆ್ಯಡ್ ಮಾಡಿದ ತಕ್ಷಣವೇ ನೋಡ್ತಿರ್ಬೋದು ಇಲ್ಲಿ ಚೇಂಜ್ ಆಗಿಬಿಡುತ್ತೆ ಕಲರು. ನಾವು ಮುಂಚೆನೇ ಒಂಥರ ಸ್ವಲ್ಪ ಲೈಕೆ ಪನ್ನೀರ್ ಇದು ಪಾಲಕ್ ಪನ್ನೀರ್ ಥರ ಕಾಣಿಸುತ್ತೆ. ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ಬಿಡುತ್ತೆ ನೋಡಿ. ಅದಕ್ಕೂ ಕೂಡ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಕೋ ತನಕ ಕುದಿಸ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಕುದಿಸ್ಕೋಬೇಕು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಒಂದು ಸ್ವಲ್ಪ ಲಿಡ್ಲು ಕ್ಲೋಸ್ ಮಾಡಿ ಮುಚ್ಚಿದಾಗ ಈ ಥರ ಫೈನಲ್ ಆಗಿ ಮೇಲ್ಗಡೆ ಎಣ್ಣೆ ಬಿಡುತ್ತೆ. ಆವಾಗ ನಾನೇನು ವಟಾಣಿ ಕಾಳನ್ನ ಹಾಕೊತಾ ಇದ್ದೀನಿ, ಹಸಿ ವಟಾಣಿ ಕಾಳು ಹಾಕೊತಾ ಇದ್ದೀನಿ. ಈ ಹವೆಗೆ ಆಲ್ರೆಡಿ ಕುದ್ದು ಹೋಗ್ಬಿಡುತ್ತೆ ಅದನ್ನೇನು ನಾವು ಎಕ್ಸ್ಟ್ರಾ ಕುದಿಸ್ಕೊಂಡು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ನಾನೇನು ಪನ್ನೀರ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂದರೆ ಇದನ್ನು ಚಪಾತಿ ಜೊತೆ ಪೂರಿ ಜೊತೆ ತಿಂತಾ ಇದ್ದರೆ ವಾವ್, ನನಗಂತೂ ತುಂಬಾ ಇಷ್ಟ ಆಯಿತು. ರೆಸಿಪಿ ಕೂಡ ನೀವು ಕೂಡ ಸೇವ್ ಮಾಡಿ ಇಟ್ಕೊಳ್ಳಿ ಆ್ಯಂಡ್ ನಿಮ್ಮ ಮನೇಲೂ ಕೂಡ ಮಾಡಿ, ಮನೇಲಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಏನೋ ಒಂದು ಹೋಟೆಲ್ ಸ್ಟೈಲಲ್ಲಿ ನಿಜ ಹೋಟೆಲ್ ಸ್ಟೈಲಲ್ಲೇ ಆಗುತ್ತೆ. ಇನ್ನು ಈ ಕಡೆ ಸ್ವಲ್ಪ ಲಾಸ್ಟಲ್ಲಿ ಒಂದು ಸ್ವಲ್ಪ ಬಟರ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅದು. ನೋಡ್ತಿರ್ಬೋದು ಫೈನಲ್ ಆಗಿ ಪನ್ನೀರ್ ಗ್ರೇವಿ, ಪನ್ನೀರ್ ಕರ್ರಿ ಏನಾದರೂ ಕರಿಬೋದು, ರೆಡಿಯಾಗಿದೆ. ತುಂಬ ಅಂದರೆ ತುಂಬಾ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಹೋಟೆಲ್ ಸ್ಟೈಲಲ್ಲೇ ನಿಜ ಟೇಸ್ಟ್ ಕೂಡ ಅದೇ ಥರ ಇತ್ತು. ನೀವು ಇದನ್ನು ಪೂರಿಯಲ್ಲಾದರೂ ತಿಂತಿರ್ಬೋದು. ಆ್ಯಂಡ್ ನನಗಂತೂ ಈಟಿಂಗ್ ಚಾಲೆಂಜ್ ನೋಡಿ ಕ್ರೇವಿಂಗ್ ಜಾಸ್ತಿ ಆಗ್ಬಿಟ್ಟಿತ್ತು. ಇದನ್ನು ತುಂಬ ಅಂದರೆ ತುಂಬಾ ಮನಸಾರೆ ತಿಂದೆ ನೋಡಿ ನಾನು. ನೋಡ್ತಿರ್ಬೋದು ಚಪಾತಿಯಲ್ಲಿ ಕೂಡ ತುಂಬಾ ಚೆನ್ನಾಗಾಗುತ್ತೆ. ನಾನು ಚಪಾತಿ ಮಾಡ್ಕೊಂಡಿದ್ದೆ.
ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಇರುತ್ತೆ ಅಂದ್ಕೊಂಡಿದ್ದೀನಿ. ನಮ್ಮ ಹಸ್ಬೆಂಡ್ ಕೂಡ ತುಂಬಾ ಇಷ್ಟಪಟ್ಟು ತಿಂದರು. ಪೂರಿಯಲ್ಲೂ ಕೂಡ ನೀವು ಮಾಡ್ಕೊಂಡು ತಿನ್ನಿ ಈ ಥರ ಪನ್ನೀರ್ನ. ಹೋಟೆಲ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಮನೇಲೇ ಹೆಲ್ದಿ ಫುಡ್ಡು ತಿನ್ಬೋದು. ನಾವು ರೆಡಿ ಮಾಡಿರ್ತಕ್ಕಂಥ ಅದರಲ್ಲೂ ಪನ್ನೀರ್ ಕೂಡ ನಾನು ಮನೆಯಲ್ಲೇ ರೆಡಿ ಮಾಡಿದ್ದು. ಎಲ್ಲನೂ ಒಂಥರ ಹೆಲ್ದಿ ಅಂತಲೇ ಹೇಳ್ಬೋದು ನೋಡಿ. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್.